ಆತ್ಮೀಯ ವೀಕ್ಷಕರಿಗೆ ಕರ್ನಾಟಕ ಮಾನ್ಯುಮೆಂಟ್ಸ್ ಅಂಡ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಧಾರವಾಡದ ಕಲಘಟಗಿ ರಸ್ತೆಯಲ್ಲಿರುವ ಜೋಡೆಳ್ಳಿ ಮತ್ತು ದುಮ್ಮವಾಡ ಹತ್ತಿರದ ನೀರಸಾಗರ ಅಣೆಕಟ್ಟನ್ನು ವೀಕ್ಷಿಸೋಣ ಬನ್ನಿ. ನೀರಸಾಗರ ಅಣೆಕಟ್ಟು ಅಥವಾ ದುಮ್ಮವಾಡ ಕೆರೆ ಧಾರವಾಡದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ಮಾನವ ನಿರ್ಮಿತ ನೀರಿನ ಜಲಾಶಯವಾಗಿದೆ. ಇದು ಜೋಡೆಳ್ಳಿ ಮತ್ತು ದುಮ್ಮವಾಡ ನಡುವಿನ ಕಲಘಟಗಿ ರಸ್ತೆಯಲ್ಲಿದೆ. ಇದು ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳಿಗೆ ನೀರು ಸರಬರಾಜು ಮಾಡುವ ಉದ್ದೇಶಕ್ಕಾಗಿ ನಿರ್ಮಿಸಲಾದ ಕೃತಕ ಸರೋವರವಾಗಿದೆ. 1955ರಲ್ಲಿ ನಿರ್ಮಿಸಲಾದ ನೀರಸಾಗರ ಜಲಾಶಯವು ಹುಬ್ಬಳ್ಳಿ ಧಾರವಾಡಕ್ಕೆ ನೀರು ಸರಬರಾಜಿನ ಪ್ರಮುಖ ಮೂಲವಾಗಿದೆ. ಮಾನವ ನಿರ್ಮಿತ ಜಲಾಶಯವು ಹಸಿರು ಜೇನುನೊಣ ಭಕ್ಷಕ, ಮಿಂಚುಳ್ಳಿ, ಹೆರಾನ್ ಮುಂತಾದ ಸ್ಥಳೀಯ ಪಕ್ಷಿಗಳನ್ನು ಆಕರ್ಷಿಸುತ್ತದೆ. ಇದು ಪ್ರವಾಸಿಗರಿಗೆ ಆಕರ್ಷಕ ದೃಶ್ಯವನ್ನು ನೀಡುತ್ತದೆ. ಅಣೆಕಟ್ಟಿನ ಸ್ಲಾಟ್ಗಳ ಮೂಲಕ ನೀರಿನ ಹರಿವಿನ ವೇಗವನ್ನು ಪ್ರವಾಸಿಗರು ಅನುಭವಿಸಬಹುದು. ಹಚ್ಚ ಹಸಿರಿನ ಹೊಲಗಳ ಮೂಲಕ ಕಾರು ಚಲಾಯಿಸಿಕೊಂಡು ನೀರಸಾಗರ ಅಣೆಕಟ್ಟಿನತ್ತ ಒಂದು ರೋಮಾಂಚಕಾರಿ ಪ್ರಯಾಣವನ್ನು ಕೈಗೊಳ್ಳಬಹುದು. ದುಮ್ಮವಾಡ ಕೆರೆಯು ಹುಬ್ಬಳ್ಳಿ ಧಾರವಾಡದಿಂದ ಪಿಕ್ನಿಕ್ ಮತ್ತು ಸಣ್ಣ ಡ್ರೈವ್ಗೆ ಉತ್ತಮ ವಾರಾಂತ್ಯದ ವಿಹಾರ ತಾಣವಾಗಿದೆ. ನೀರು ಸಾಮಾನ್ಯವಾಗಿ ಶಾಂತವಾಗಿರುವುದರಿಂದ ಸಂದರ್ಶಕರು ಇಲ್ಲಿ ಕುಳಿತುಕೊಂಡು ಶಾಂತವಾಗಿ ಕಾಲಹರಣ ಮಾಡಬಹುದಾಗಿದೆ. ಸಂಕ್ರಾಂತಿ ಹಬ್ಬದ ಪಿಕ್ನಿಕ್ಗೆ ತುಂಬಾ ಉತ್ತಮವಾದ ತಾಣವಾಗಿದೆ. ಈ ಜಲಾಶಯವು ಸ್ವಚ್ಛ ಮತ್ತು ಸುಂದರವಾಗಿರುವುದರಿಂದ ಇಲ್ಲಿಯ ಮನಸೂರೆಗೊಳ್ಳುವ ಸೌಂದರ್ಯವನ್ನು ವೀಕ್ಷಿಸಲು ಪ್ರತಿದಿನ ವೀಕ್ಷಕರ ಸಂಖ್ಯೆಯೂ ಕೂಡ ಹೆಚ್ಚುತ್ತಲಿದೆ. ತಾವು ಕೂಡ ಖಂಡಿತ ಒಮ್ಮೆ ಬಂದು ಈ ಸುಂದರ ತಾಣಕ್ಕೆ ಭೇಟಿ ನೀಡಿ. ಇಂತಹ ಸುಂದರ ತಾಣಗಳ ರಕ್ಷಣೆ, ಸ್ವಚ್ಛತೆ, ಸಂರಕ್ಷಣೆ, ಕಾಳಜಿ ಕೂಡ ನಿಮ್ಮೆಲ್ಲರ ಕರ್ತವ್ಯ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ವಿಡಿಯೋಗಳಲ್ಲಿ ಕಾಣಿಸ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಬೆಲ್ ಬಟನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಬಿಕಾಸ್ ಇದೇ ರೀತಿಯಾಗಿ ಹೊಸ ವಿಡಿಯೋಗಳನ್ನು ನಿಮಗಾಗಿ ತರ್ತಾ ಇರ್ತೀವಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.